ಒಂದ್ ಲೈನಾಗ ಹೋಗ್ಬೇಕಷ್ಟ. ಒಂದ್ ಲೈನ್ ಐತಲ್ಲ ಇಲ್ಲ ಹಿಂಗ ದಾರಿ ಹಿಡ್ಕೊಂಡಲ್ಲ ಅಂದ್ರ ಇಲ್ಲ ನೋಡಿಲ್ಲ ಹಿಂಗ ಅಗಲ ಲೈನ್ ಸೇರು ಕೈಯನ್ನ ತಿನ್ನು ಉಳಿದಿರ್ತಾವ ಅವ್ನ ಗಿಡನು ತಿನ್ಬೇಡ. ಸಾಕ್ ತೋರಿ. ಚೀಲದಾಗ ಕಡಿಬಿಂದ ಆಳಿ ಚೀಲ ಐತಿ ನೋಡ್ತಂಬ. ಇವನ್ 4 ಕಡಕ್ ತಂಬ. ಎರಡು ಇಲ್ಲಿ ಕ್ಯಾರಿಯರ್ ಚೀಲ ಐತಿಲ್ಲ ಕೆಂಪು ಚೀಲದಾಗ. ಈ ವರ್ಷ ಏಳಮ್ಮಾಸಿ ಒಂದು ಚರ್ಗಾ ಚಲದ ವಿಶೇಷತೆ ಏನಂತಂದ್ರ ಪ್ರತಿ ವರ್ಷನೂ ನಾವು ಹಿಂದ ಏನಿತ್ತಂದ್ರ ಹಿಂದ ಯಾವ್ದು ಈಗಂತ ಎಣ್ಣೆ ಅದು ಹಿಂದ ಯಾವ್ದು ಎಣ್ಣೆ ಸಿಂಪಡಣೆ ಮಾಡಕ್ಕೆ ಏನು ಇದ್ದಿಲ್ಲ. ಈಗ ಏನಾಗುತ್ತಂದ್ರ ನಾವು ಒಂದು ಏಳಮ್ಮಾಸಿ ದಿನ ವಿಶೇಷ ಏಳೊಳಗೆ ಒಂದು ಹುಣದ ಒಳಗೆ ಆಮೇಲೆ ಚಜ್ಜಿ ಒಳಗೆ ಚಜ್ಜಿಗೆ ಕಡ್ಬು ಎಲ್ಲ ಚಜ್ಜಿ ಉಂಡು ಏನೋ ನಾನಾ ತರ ಒಂದೇನ್ ಮಾಡ್ಕೊಂಬಂದು ಅದೇನು ಎಡಿಗೆ ಪೂಜೆ ಸಲ್ಲಿಸಿ ಚರ್ಗಾ ಚೆಲ್ಲಿ ಅದೇನು ನಾವು ಅದನ್ನ ಒಂದು ದೇವ್ರ ಮುಂದೆ ಅಲ್ಲೇನು ಇಡ್ತೀವಿ ಅದು ಎಲ್ಲಿ ಹೊಲದಾಗ ಪೂಜೆ ಸಲ್ಲಿಸಿ ಚರ್ಗ ಚೆಲ್ತೀವಿ. ಆ ಚರ್ಗ ಚೆಲ್ಲಿದ್ದೇನು ಹೊಲದಾಗ ಏನು ಹೋಗ್ತೀವಲ್ಲ ಅದು ಏನಾಗುತ್ತೆ ಅಂದ್ರೆ ಒಂದು ಕೀಟನಾಶಕ ಏನೋ ಬಂದ್ರು ಒಂದು ಗುಬ್ಬಿ ಕಾಗಿ ಹಕ್ಕಿ ಪಕ್ಷಿಗಳು ಅದನ್ನ ತಿಂದು ಒಂದು ಪಕ್ಷಿ ತಿಂತಂದ್ರೆ ಮತ್ತೆ ಬಳಗನ ಕರ್ಕೊಂಬಂದು ಮತ್ತೆ ಅದೊಂದು ತಿಂದು ಏನಾಗುತ್ತೆ ಹುಳ ಪಳ ಏನು ಆಯ್ಕೊಂಡು ತಿಂದ್ಮೇಲೆ ಅದು ಮತ್ತು ರೋಗ ರುಜಿಗಳು ಬಹಳಷ್ಟು ಕಡಿಮೆ ಆಕವು. ಯಾವಾಗಿನ ಹಿಂದಿನ ಸಂಪ್ರದಾಯ ಹಿಂದೇನು ಹಿರಿಯರು ಮಾಡ್ಕೊಂತ ಬಂದಿದ್ರು ಈಗ ಹಿಂದೆ ಹಿರಿಯರ ಸಂಪ್ರದಾಯ ಪ್ರಕಾರ ಈಗ ಅದನ್ನೇ ವಿಶೇಷತೆಯಾಗಿ ನಾವು ಮುಂದುವರ್ಸ್ಕೊಂತ ಹೊಂಟಿವಿ. ಏಳಮ್ಮಾಸಿ ವಿಶೇಷ ಅಂದ್ರೇನು ಇವತ್ತು ಬೇರೆ ಬೇರೆ ನಮ್ಮ ಮನೆ ಸದಸ್ಯರು ಕುಟುಂಬಸ್ಥರು ಎಲ್ಲರೂ ಕರೆಸಿ ವಿಜೃಂಭಣೆ ಅಂತ ನಾವು ಮಾಡೋ ಕಾರಣ ಏನಂತಂದ್ರೆ ಇವತ್ತು ಬೇರೆ ನೌಕರಿದಾರು ಎಲ್ಲ ಇದ್ರು ಸಹಿತವಾಗಿ ನೌಕರಿ ಮಾಡಿದ್ರು ಸಹಿತ ಅವ್ರು ನಮ್ಮ ಇವತ್ತಿನ ದಿನದಲ್ಲೇ ಎಲ್ಲರೂ ಊರಿಗೆ ಬಂದು ಹೊಲಕ್ಕೆ ಬಂದು ಒಂದು ಚರ್ಗ ಚೆಲ್ಲಿ ಊಟ ಗೀಟ ಮಾಡಿ ಒಂದು ಬನ್ನಿ ಗಿಡಕ್ಕೆ ಕುಂತ್ಕೊಂಡು ಊಟ ಮಾಡ್ಕೊಂಡು ಹೊಲ ಸುತ್ತಾಡ್ಕೊಂಡು ಕಡ್ಲಿಕಾಯಿ ಕಿತ್ಕೊಂಡು ಕಡ್ಲಿಕಾಯಿ ತಿನ್ಕೊಂತ ವಾಪಸ್ ಊರಿಗೆ ಹೋಗಂದಂತ ಒಂದು ಧರ್ಮ ಈ ಎಲ್ಲ ಈ ಭಾಗದಾಗ ಎಲ್ಲ ಜನ ನಾವು ಏಳಮ್ಮಾಸಿ ವಿಶೇಷತೆಯಿಂದ ಮಾಡ್ತು ಅಂತಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೊಳ್ಳೂರು ಈ ಮಾಧ್ಯಮ ಮೂಲಕ ನಾವು ಮನವಿ ಮಾಡ್ಕೊಂತೀನಿ ಸರ್. ಏಳಮ್ಮಾಸಿ ಪ್ರಯುಕ್ತ ಎಲ್ಲಾ ರೈತ ಬಾಂಧವರಲ್ಲಿ ವಿಶೇಷವೇನೆಂದರೆ ಇವತ್ತಿನ ದಿನ ಏಳಮ್ಮಾಸಿ ಪ್ರಯುಕ್ತ ಎಲ್ಲಾ ರೈತರಿಗೆ ಶುಭಾಶಯಗಳನ್ನು ಕೋರುತ್ತಾ ಉತ್ತರ ಕರ್ನಾಟಕ ಭಾಗದಲ್ಲಿ ಏಳಮ್ಮಾಸಿ ಅನ್ನೋದು ಅತಿ ದೊಡ್ಡ ಹಬ್ಬ ಆಗಿರ್ತದೆ. ಎಲ್ಲಾ ಬೀಗರು ಬಿದ್ರು ಅಣ್ಣ ತಮ್ಮ ತಂಗಿ ಎಲ್ಲಾರು ಕುಡ್ಕೊಂಡು ಒಂದು ಹಬ್ಬ ವಿಶೇಷ ಏನ್ರ ಇದ್ರೆ ಅದು ಏಳಮ್ಮಾಸಿ. ಹೊಲ್ದಾಗ ಹೋಗಿ ಕುಂತ್ಕೊಂಡು ಎಲ್ಲಾರು ಕುಂತ್ಕೊಂಡು ವಿಶೇಷವಾಗಿ ಭೂಮಿ ತಾಯಿ ಪೂಜೆ ಮಾಡಿ ಆ ನಂತರ ಎಲ್ಲರೂ ಊಟ ಸೇವನೆ ಮಾಡಿ ಬಾಂಧವ್ಯಗಳನ್ನು ಹೆಚ್ಚಿಸುವ ಹಬ್ಬ ಯಾವ್ದಾದ್ರಿದ್ದ ಅದು ಏಳಮ್ಮಾಸಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಹನುಮಂತಪ್ಪ ಬಾವಿಡದಂತ.